ಕೊಡುವವನ ಕೈ ಯಾವಾಗಲೂ ಮೇಲೆ ಎಂಬುದು ಕನ್ನಡದ ಒಂದು ಜನಪ್ರಿಯ ಗಾದೆ ಮಾತು. ಇದರ ಅರ್ಥ ಮತ್ತು ವಿಸ್ತರಣೆ ಹೀಗಿದೆ. ಅರ್ಥ: ಈ ಗಾದೆಯ ಸರಳ ಅರ್ಥವೆಂದರೆ, ಯಾರು ಇತರರಿಗೆ ಸಹಾಯ ಮಾಡುತ್ತಾರೋ, ದಾನ ಮಾಡುತ್ತಾರೋ ಅಥವಾ ಕೊಡುತ್ತಾರೋ ಅವರ ಸ್ಥಾನಮಾನ ಯಾವಾಗಲೂ ಉನ್ನತವಾಗಿರುತ್ತದೆ. ದೈಹಿಕವಾಗಿ ನೋಡಿದಾಗ ಯಾರಾದರೂ ಏನನ್ನಾದರೂ ಕೊಡುವಾಗ ಅವರ ಕೈ ಮೇಲಿರುತ್ತದೆ ಮತ್ತು ಸ್ವೀಕರಿಸುವವರ ಕೈ ಕೆಳಗಿರುತ್ತದೆ. ಈ ಭಂಗಿಯು ದಾನಿ ಅಥವಾ ಕೊಡುವವನಿಗೆ ಇರುವ ಗೌರವ, ಶ್ರೇಷ್ಠತೆ ಮತ್ತು ಉದಾರತೆಯನ್ನು ಸೂಚಿಸುತ್ತದೆ. ವಿಸ್ತರಣೆ: ಈ ಗಾದೆ ಕೇವಲ ಭೌತಿಕ ಕ್ರಿಯೆಗೆ ಸೀಮಿತವಲ್ಲ, ಬದಲಾಗಿ ಅದರ ಆಳವಾದ ತಾತ್ವಿಕ ಅರ್ಥವನ್ನು ಹೊಂದಿದೆ. ಗೌರವ ಮತ್ತು ಮನ್ನಣೆ: ಕೊಡುವ ಮನಸ್ಸುಳ್ಳವರನ್ನು ಸಮಾಜದಲ್ಲಿ ಗೌರವದಿಂದ ಕಾಣಲಾಗುತ್ತದೆ. ಅವರು ಕೇವಲ ಹಣ ಅಥವಾ ವಸ್ತುವನ್ನು ಕೊಡುವುದಿಲ್ಲ, ಬದಲಿಗೆ ಪ್ರೀತಿ, ಅನುಕಂಪ, ಸಮಯ ಮತ್ತು ಜ್ಞಾನವನ್ನು ಹಂಚಿಕೊಳ್ಳುತ್ತಾರೆ. ಇಂತಹ ಗುಣಗಳು ಅವರನ್ನು ಇತರರಿಗಿಂತ ಎತ್ತರದಲ್ಲಿ ನಿಲ್ಲಿಸುತ್ತವೆ. ಆತ್ಮಸಂತೃಪ್ತಿ ಮತ್ತು ನೆಮ್ಮದಿ: ಕೊಡುವಿಕೆಯಿಂದ ದೊರೆಯುವ ಆನಂದ ಮತ್ತು ಆತ್ಮಸಂತೃಪ್ತಿ ಅಪಾರವಾದುದು. ಇನ್ನೊಬ್ಬರ ಸಂಕಷ್ಟಕ್ಕೆ ಸ್ಪಂದಿಸಿ ಸಹಾಯ ಮಾಡಿದಾಗ ಸಿಗುವ ನೆಮ್ಮದಿ ಯಾವುದೇ ಸಂಪತ್ತಿಗಿಂತಲೂ ಮಿಗಿಲಾದುದು. ಇದು ಕೊಡುವವನ ಮನಸ್ಸನ್ನು ಸದಾ ಸಂತೋಷದಿಂದ ಇಡುತ್ತದೆ. ಸಕಾರಾತ್ಮಕ ಶಕ್ತಿ ಮತ್ತು ಬೆಳವಣಿಗೆ: ಕೊಡುವಿಕೆ ಎಂದರೆ ಸಕಾರಾತ್ಮಕ ಶಕ್ತಿಯನ್ನು ಹರಡುವುದು. ಇದು ಕೇವಲ ಪಡೆಯುವವರಿಗೆ ಮಾತ್ರವಲ್ಲದೆ ಕೊಡುವವರಿಗೂ ಶುಭವನ್ನು ತರುತ್ತದೆ. ಉದಾರ ಮನಸ್ಸಿನಿಂದ ಕೊಡುವವರು ಸಮಾಜದಲ್ಲಿ ಉತ್ತಮ ಸಂಬಂಧಗಳನ್ನು ಬೆಳೆಸಿಕೊಳ್ಳುತ್ತಾರೆ ಮತ್ತು ತಮ್ಮ ಜೀವನದಲ್ಲಿಯೂ ಸಕಾರಾತ್ಮಕ ಬದಲಾವಣೆಗಳನ್ನು ಕಾಣುತ್ತಾರೆ. ಇದು ಅವರ ವ್ಯಕ್ತಿತ್ವ ವಿಕಸನಕ್ಕೂ ಸಹಕಾರಿ. ಸಾಮಾಜಿಕ ಬಂಧುತ್ವ ಮತ್ತು ಸೌಹಾರ್ದತೆ: ಕೊಡುವುದು ಮತ್ತು ಪಡೆಯುವುದು ಸಾಮಾಜಿಕ ಸಂಬಂಧಗಳನ್ನು ಬಲಪಡಿಸುತ್ತದೆ. ಕೊಡುವವನು ಸಮಾಜದ ಏಳಿಗೆಗೆ ಕೊಡುಗೆ ನೀಡಿದಾಗ ಸಮಾಜದಲ್ಲಿ ಸಾಮರಸ್ಯ ಮತ್ತು ಸೌಹಾರ್ದತೆ ಹೆಚ್ಚುತ್ತದೆ. ಇದು ಸಮಾಜವನ್ನು ಹೆಚ್ಚು ಸುಸಂಸ್ಕೃತ ಮತ್ತು ಮಾನವೀಯವಾಗಿಸುತ್ತದೆ. ಬಾಹ್ಯ ಮತ್ತು ಆಂತರಿಕ ಸಮೃದ್ಧಿ: ಕೆಲವೊಮ್ಮೆ ಕೊಡುವವರು ಆರ್ಥಿಕವಾಗಿ ಸಮೃದ್ಧರಾಗಿರಬಹುದು, ಆದರೆ ಗಾದೆಯು ಆಂತರಿಕ ಸಮೃದ್ಧಿಯನ್ನು ಒತ್ತಿ ಹೇಳುತ್ತದೆ. ಅಂದರೆ ಮಾನಸಿಕ ನೆಮ್ಮದಿ, ಹೃದಯ ವೈಶಾಲ್ಯತೆ ಮತ್ತು ಸಕಾರಾತ್ಮಕ ದೃಷ್ಟಿ ಹೊಂದಿರುವವರು ನಿಜವಾದ ಅರ್ಥದಲ್ಲಿ ಮೇಲೆ ಇರುತ್ತಾರೆ. ಸಂಕ್ಷಿಪ್ತವಾಗಿ ಹೇಳುವುದಾದರೆ, ಕೊಡುವವನ ಕೈ ಯಾವಾಗಲೂ ಮೇಲೆ ಎಂಬ ಗಾದೆ ದಾನ, ಔದಾರ್ಯ, ಸಹಾಯ ಮಾಡುವ ಮನಸ್ಸು ಮತ್ತು ಮಾನವೀಯ ಮೌಲ್ಯಗಳ ಮಹತ್ವವನ್ನು ಎತ್ತಿ ತೋರಿಸುತ್ತದೆ. ಇದು ಕೇವಲ ಭೌತಿಕ ಶ್ರೇಷ್ಠತೆಯಲ್ಲ, ಬದಲಿಗೆ ನೈತಿಕ ಮತ್ತು ಆಧ್ಯಾತ್ಮಿಕ ಶ್ರೇಷ್ಠತೆಯ ಸಂಕೇತವಾಗಿದೆ. ನಿಮ್ಮ ಸುತ್ತಮುತ್ತಲೂ ಈ ಗಾದೆಯ ಸತ್ಯಕ್ಕೆ ಉದಾಹರಣೆಗಳನ್ನು ನೋಡಿದ್ದೀರಾ?